ಬಟ್ ಇವಾಗಿರೋದು ಮಂಗಳವಾರ ದೆಹಲಿಗೆ ಹೋಗ್ತಾರಂತೆ. ನಿರೀಕ್ಷೆ ಏನ್ ಇಟ್ಕೊಳ್ಬಹುದು? ಇನ್ನಾದ್ರೂ ಈ ದೆಹಲಿ ಇದು ಕಡೆ ಟ್ರಿಪ್ ಆಗಿ ಉಳಿದಿರೋ 2.5-2.5 ವರ್ಷನಾದ್ರೂ ನಾವು ಒಂದು ಗಟ್ಟಿಯಾದ ಸರ್ಕಾರ, ಒಬ್ಬ ಗಟ್ಟಿಯಾದ ಚೀಫ್ ಮಿನಿಸ್ಟರ್ ಅನ್ನ ಕಾಣೋ ಸೌಭಾಗ್ಯ ಕರ್ನಾಟಕ ಜನರಿಗೆ ಬರುತ್ತಾ ಅಥವಾ ಇನ್ನೂ ಸ್ಟ್ರೆಚ್ ಆಗುತ್ತೆ? ಇಲ್ಲಿವರೆಗಿನ ಡಿ.ಕೆ. ಶಿವಕುಮಾರ್ ಈ ನೇಚರ್ ಇಂದ ಆಗಲ್ಲ. ಅವ್ರು ಮೊದಲ ನೇಚರ್ ಅಲ್ಲೇ ಬ್ಯಾಟಿಂಗ್ ಮಾಡಿದ್ರೆ ಆಗ್ಬೋದೇನೋ. ಅದರಿಂದ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಇದಾರಲ್ಲ, ಅವ್ರನ್ನ ಕುರ್ಚಿಯಿಂದ ಇಳಿಸ್ತಕ್ಕಂಥದ್ದು ಅಷ್ಟು ಸುಲಭವಾದ ವಿಚಾರವೇ ಅಲ್ಲ. ಅವ್ರನ್ನ ಕಿತ್ತು ಒಗಿಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ ಡ್ಯಾಶಿಂಗ್ ನೇಚರ್ ಬರಬೇಕು. ಈವರೆಗಿನ ಇದ್ದಿದ್ರಲ್ಲ ಯಾರು ಹಳೆ ಶಿವಕುಮಾರ್ ಯಾವ ಕಾಲದಲ್ಲಿ ಹೇಳಿ 83 ಸಿದ್ದರಾಮಯ್ಯ ವಿರೋಧಿ ಡಿಬೇಟ್ ಇದ್ದಿದ್ದು, ಡಿ.ಕೆ. ಶಿವಕುಮಾರ್ ಪರ ಡಿಬೇಟ್ ಆಯ್ತು. ಈವರೆಗಿನ ಬೆಳವಣಿಗೆ ನೋಡಿದ್ರೆ ನಾವು ಕಳೆದ 2 ವರ್ಷಗಳ ಬೆಳವಣಿಗೆ ನೋಡಿದ್ರೆ ಅಥವಾ ಅದರ ಮುಂಚಿನ ಮೇ 23 15 ದಿವಸ ಏನು ಅಲ್ಲಿ ಹಗ್ಗ ಜಗ್ಗಾಟ ಆಯಿತು ದೆಹಲಿಯಲ್ಲಿ, ಅದೆಲ್ಲ ಗಮನಿಸಿದರೆ ಈಗ ಕೂಡ ಅಷ್ಟು ಬಡಪೆಟ್ಟಿಗೆ ಇದು ಮುಗಿಯೋ ವಿಚಾರ ಅಲ್ಲ. ಸಿದ್ದರಾಮಯ್ಯ ಪ್ರದೀಪ್ ಹೇಳಿದಂಗೆ ಅಷ್ಟು ಸರಳ ಅಧಿಕಾರ ಬಿಟ್ಕೊಡಲ್ಲ. ಮತ್ತು ಡಿ.ಕೆ. ಶಿವಕುಮಾರ್ ಅಷ್ಟು ಸರಳವಾಗಿ ಹಿಂದೆ ಸರಿಯೋದಿಲ್ಲ. ಇಬ್ಬರು ಹಾಗೇನೆ. ಯಾಕಂದರೆ ಈಗ ಡಿ.ಕೆ. ಶಿವಕುಮಾರ್ ಒಂದು ಶಕ್ತಿ ಇದೆ ಡಿ.ಕೆ. ಶಿವಕುಮಾರ್ ಹತ್ರ. ಈಗ ನೀವು ಹೇಳಿದ್ರೆ ಥರ ನಾನು 2.5 ವರ್ಷ ಬಿಟ್ಟುಕೊಟ್ಟಿದ್ದೇನೆ, ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ, ನಾನು ಬಣ ರಾಜಕೀಯ ಮಾಡಿಲ್ಲ, ನಾನು ಎಲ್ಲ 140 ಶಾಸಕರು ನನ್ನ ಬಣ ಅಂತ ನಾನು ಟ್ರೀಟ್ ಮಾಡಿದ್ದೇನೆ, ಮತ್ತು ನನ್ನ ಪರವಾಗಿನೇ ಹೇಳಿಕೆ ಕೊಟ್ಟರು ಅಂಥವ್ರನ್ನ ಸಸ್ಪೆಂಡ್ ಮಾಡಿದ್ದೇನೆ, ಶಿಸ್ತುಕ್ರಮ ತಗೊಂಡಿದ್ದೇನೆ. ಇವೆಲ್ಲದ ಅದಕ್ಕೆ ಪರ್ಯಾಯ, ಅದಕ್ಕೆ ಎದುರಾಗಿ ಸಿದ್ದರಾಮಯ್ಯ ಬಣದವರು ಏನೇನೋ ಮಾತಾಡ್ಕೊಂಡು ಹೋಗಿದ್ದಾರೆ. ಅದೇ ಬಾಲಕೃಷ್ಣ ಅವ್ರ ಬಗ್ಗೆ, ಅದೇ ಇಕ್ಬಾಲ್ ಹುಸೇನ್ ಬಗ್ಗೆ ನೋಟಿಸ್ ಕೊಡ್ತೀನಿ ಅಂತಾರೆ. ಎತ್ತ ಮಾತಾಡಿದ ಒಂದು ಸ್ಟೇಟ್ಮೆಂಟ್ಗೆ ಇದುವರೆಗೆ ನೋಟಿಸ್ ಇಶ್ಯೂ ಮಾಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಬಟ್ ನಿಮ್ಮೆಲ್ಲರ ಚರ್ಚೆಯ ಪ್ರತಿಫಲ ಅನ್ನೋ ರೀತಿಯಲ್ಲಿ ನಾವು ಕೇಳಿದ ಪ್ರಶ್ನೆಗೆ ರಿಸಲ್ಟ್ ಒಂದ್ಸತಿ ಸ್ಕ್ರೀನ್ ಮೇಲೆ ಹಾಕ್ಬಿಡೋಣ. 18% ಜನ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ. ಕಾರ್ಯಕ್ರಮ ಪ್ರಾರಂಭ ಆದಾಗ ಬಹುಶಃ ಸಿದ್ದರಾಮಯ್ಯ ವಿರೋಧಿ ಹೇಳಿಕೆಗಳು ಜಾಸ್ತಿ ಡಿಬೇಟ್ ನಲ್ಲಿ ಬಂದರ ಪರಿಣಾಮನೋ ಏನೋ ಗೊತ್ತಿಲ್ಲ, 1% ಜಾಸ್ತಿ ಆಗಿದೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಓಟು. ಕಾದ್ ನೋಡೋಣ. ಈ ಬೆಳವಣಿಗೆ ಇಟ್ನಾಳ್ ಸರ್ ಹೇಳಿರೋ ರೀತಿಯಲ್ಲಿ ತಕ್ಷಣಕ್ಕೆ ಮುಗಿಯೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ತಕ್ಷಣಕ್ಕೆ ಮುಗಿಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ, ಇವಾಗಿರೋದು ಮಂಗಳವಾರ ದೆಹಲಿಗೆ ಹೋಗ್ತಾರಂತೆ. ನಿರೀಕ್ಷೆ ಏನ್ ಇಟ್ಕೊಳ್ಬಹುದು? ಇನ್ನಾದ್ರೂ ಈ ದೆಹಲಿ ಇದು ಕಡೆ ಟ್ರಿಪ್ ಆಗಿ ಉಳಿದಿರೋ 2.5-2.5 ವರ್ಷನಾದ್ರೂ ನಾವು ಒಂದು ಗಟ್ಟಿಯಾದ ಸರ್ಕಾರ, ಒಬ್ಬ ಗಟ್ಟಿಯಾದ ಚೀಫ್ ಮಿನಿಸ್ಟರ್ ಅನ್ನ ಕಾಣೋ ಸೌಭಾಗ್ಯ ಕರ್ನಾಟಕ ಜನರಿಗೆ ಬರುತ್ತಾ ಅಥವಾ ಇನ್ನೂ ಸ್ಟ್ರೆಚ್ ಆಗುತ್ತೆ? ಡಿ.ಕೆ. ಶಿವಕುಮಾರ್ ಈ ನೇಚರ್ ಇಂದ ಆಗಲ್ಲ. ಅವ್ರು ಮೊದಲ ನೇಚರ್ ಅಲ್ಲೇ ಬ್ಯಾಟಿಂಗ್ ಮಾಡಿದ್ರೆ ಆಗ್ಬೋದೇನೋ. ಅದರಿಂದ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಇದಾರಲ್ಲ, ಅವ್ರನ್ನ ಕುರ್ಚಿಯಿಂದ ಇಳಿಸ್ತಕ್ಕಂಥದ್ದು ಅಷ್ಟು ಸುಲಭವಾದ ವಿಚಾರವೇ ಅಲ್ಲ. ಅವ್ರನ್ನ ಕಿತ್ತು ಒಗಿಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ ಡ್ಯಾಶಿಂಗ್ ನೇಚರ್ ಬರಬೇಕು. ಈವರೆಗಿನ ಇದ್ದಿದ್ರಲ್ಲ ಯಾರು ಹಳೆ ಶಿವಕುಮಾರ್ ಯಾವ ಕಾಲದಲ್ಲಿ ಹೇಳಿ 83 ಸಿದ್ದರಾಮಯ್ಯ ವಿರೋಧಿ ಡಿಬೇಟ್ ಇದ್ದಿದ್ದು, ಡಿ.ಕೆ. ಶಿವಕುಮಾರ್ ಪರ ಡಿಬೇಟ್ ಆಯ್ತು. ಈವರೆಗಿನ ಬೆಳವಣಿಗೆ ನೋಡಿದ್ರೆ ನಾವು ಕಳೆದ 2 ವರ್ಷಗಳ ಬೆಳವಣಿಗೆ ನೋಡಿದ್ರೆ ಅಥವಾ ಅದರ ಮುಂಚಿನ ಮೇ 23 15 ದಿವಸ ಏನು ಅಲ್ಲಿ ಹಗ್ಗ ಜಗ್ಗಾಟ ಆಯಿತು ದೆಹಲಿಯಲ್ಲಿ, ಅದೆಲ್ಲ ಗಮನಿಸಿದರೆ ಈಗ ಕೂಡ ಅಷ್ಟು ಬಡಪೆಟ್ಟಿಗೆ ಇದು ಮುಗಿಯೋ ವಿಚಾರ ಅಲ್ಲ. ಸಿದ್ದರಾಮಯ್ಯ ಪ್ರದೀಪ್ ಹೇಳಿದಂಗೆ ಅಷ್ಟು ಸರಳ ಅಧಿಕಾರ ಬಿಟ್ಕೊಡಲ್ಲ. ಮತ್ತು ಡಿ.ಕೆ. ಶಿವಕುಮಾರ್ ಅಷ್ಟು ಸರಳವಾಗಿ ಹಿಂದೆ ಸರಿಯೋದಿಲ್ಲ. ಇಬ್ಬರು ಹಾಗೇನೆ. ಯಾಕಂದರೆ ಈಗ ಡಿ.ಕೆ. ಶಿವಕುಮಾರ್ ಒಂದು ಶಕ್ತಿ ಇದೆ ಡಿ.ಕೆ. ಶಿವಕುಮಾರ್ ಹತ್ರ. ಈಗ ನೀವು ಹೇಳಿದ್ರೆ ಥರ ನಾನು 2.5 ವರ್ಷ ಬಿಟ್ಟುಕೊಟ್ಟಿದ್ದೇನೆ, ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ, ನಾನು ಬಣ ರಾಜಕೀಯ ಮಾಡಿಲ್ಲ, ನಾನು ಎಲ್ಲ 140 ಶಾಸಕರು ನನ್ನ ಬಣ ಅಂತ ನಾನು ಟ್ರೀಟ್ ಮಾಡಿದ್ದೇನೆ, ಮತ್ತು ನನ್ನ ಪರವಾಗಿನೇ ಹೇಳಿಕೆ ಕೊಟ್ಟರು ಅಂಥವ್ರನ್ನ ಸಸ್ಪೆಂಡ್ ಮಾಡಿದ್ದೇನೆ, ಶಿಸ್ತುಕ್ರಮ ತಗೊಂಡಿದ್ದೇನೆ. ಇವೆಲ್ಲದ ಅದಕ್ಕೆ ಪರ್ಯಾಯ, ಅದಕ್ಕೆ ಎದುರಾಗಿ ಸಿದ್ದರಾಮಯ್ಯ ಬಣದವರು ಏನೇನೋ ಮಾತಾಡ್ಕೊಂಡು ಹೋಗಿದ್ದಾರೆ. ಅದೇ ಬಾಲಕೃಷ್ಣ ಅವ್ರ ಬಗ್ಗೆ, ಅದೇ ಇಕ್ಬಾಲ್ ಹುಸೇನ್ ಬಗ್ಗೆ ನೋಟಿಸ್ ಕೊಡ್ತೀನಿ ಅಂತಾರೆ. ಎತ್ತ ಮಾತಾಡಿದ ಒಂದು ಸ್ಟೇಟ್ಮೆಂಟ್ಗೆ ಇದುವರೆಗೆ ನೋಟಿಸ್ ಇಶ್ಯೂ ಮಾಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಬಟ್ ನಿಮ್ಮೆಲ್ಲರ ಚರ್ಚೆಯ ಪ್ರತಿಫಲ ಅನ್ನೋ ರೀತಿಯಲ್ಲಿ ನಾವು ಕೇಳಿದ ಪ್ರಶ್ನೆಗೆ ರಿಸಲ್ಟ್ ಒಂದ್ಸತಿ ಸ್ಕ್ರೀನ್ ಮೇಲೆ ಹಾಕ್ಬಿಡೋಣ. 18% ಜನ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ. ಕಾರ್ಯಕ್ರಮ ಪ್ರಾರಂಭ ಆದಾಗ ಬಹುಶಃ ಸಿದ್ದರಾಮಯ್ಯ ವಿರೋಧಿ ಹೇಳಿಕೆಗಳು ಜಾಸ್ತಿ ಡಿಬೇಟ್ ನಲ್ಲಿ ಬಂದರ ಪರಿಣಾಮನೋ ಏನೋ ಗೊತ್ತಿಲ್ಲ, 1% ಜಾಸ್ತಿ ಆಗಿದೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಓಟು. ಕಾದ್ ನೋಡೋಣ. ಈ ಬೆಳವಣಿಗೆ ಇಟ್ನಾಳ್ ಸರ್ ಹೇಳಿರೋ ರೀತಿಯಲ್ಲಿ ತಕ್ಷಣಕ್ಕೆ ಮುಗಿಯೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ತಕ್ಷಣಕ್ಕೆ ಮುಗಿಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ,
ಬಟ್ ಸರ್ ಇವಾಗಿರೋದು ಮಂಗಳವಾರ ದೆಹಲಿಗೆ ಹೋಗ್ತಾರಂತೆ. ನಿರೀಕ್ಷೆ ಏನ್ ಇಟ್ಕೊಳ್ಬಹುದು? ಇನ್ನಾದ್ರೂ ಈ ದೆಹಲಿ ಇದು ಕಡೆ ಟ್ರಿಪ್ ಆಗಿ ಉಳಿದಿರೋ 2.5-2.5 ವರ್ಷನಾದ್ರೂ ನಾವು ಒಂದು ಗಟ್ಟಿಯಾದ ಸರ್ಕಾರ, ಒಬ್ಬ ಗಟ್ಟಿಯಾದ ಚೀಫ್ ಮಿನಿಸ್ಟರ್ ಅನ್ನ ಕಾಣೋ ಸೌಭಾಗ್ಯ ಕರ್ನಾಟಕ ಜನರಿಗೆ ಬರುತ್ತಾ ಅಥವಾ ಇನ್ನೂ ಸ್ಟ್ರೆಚ್ ಆಗುತ್ತೆ? ಇಲ್ಲಿವರೆಗಿನ ಡಿ.ಕೆ. ಶಿವಕುಮಾರ್ ಈ ನೇಚರ್ ಇಂದ ಆಗಲ್ಲ. ಅವ್ರು ಮೊದಲ ನೇಚರ್ ಅಲ್ಲೇ ಬ್ಯಾಟಿಂಗ್ ಮಾಡಿದ್ರೆ ಆಗ್ಬೋದೇನೋ. ಅಂದ್ರೆ ಏನ್ ಸರ್, ಅದರಿಂದ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಇದಾರಲ್ಲ, ಅವ್ರನ್ನ ಕುರ್ಚಿಯಿಂದ ಇಳಿಸ್ತಕ್ಕಂಥದ್ದು ಅಷ್ಟು ಸುಲಭವಾದ ವಿಚಾರವೇ ಅಲ್ಲ. ಅವ್ರನ್ನ ಕಿತ್ತು ಒಗಿಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ ಡ್ಯಾಶಿಂಗ್ ನೇಚರ್ ಬರಬೇಕು. ಈವರೆಗಿನ ಇದ್ದಿದ್ರಲ್ಲ ಯಾರು ಹಳೆ ಡಿ.ಕೆ. ಶಿವಕುಮಾರ್ ಯಾವ ಕಾಲದಲ್ಲಿ ಹೇಳಿ? 83. ಸಿದ್ದರಾಮಯ್ಯ ವಿರೋಧಿ ಡಿಬೇಟ್ ಇದ್ದಿದ್ದು, ಡಿ.ಕೆ. ಶಿವಕುಮಾರ್ ಪರ ಡಿಬೇಟ್ ಆಯ್ತು. ಇಟ್ನಾಳ್ ಸರ್, ಈವರೆಗಿನ ಬೆಳವಣಿಗೆ ನೋಡಿದ್ರೆ, ನಾವು ಕಳೆದ 2 ವರ್ಷಗಳ ಬೆಳವಣಿಗೆ ನೋಡಿದ್ರೆ, ಅಥವಾ ಅದರ ಮುಂಚಿನ ಮೇ 23 15 ದಿವಸ ಏನು ಅಲ್ಲಿ ಹಗ್ಗ ಜಗ್ಗಾಟ ಆಯಿತು ದೆಹಲಿಯಲ್ಲಿ, ಅದೆಲ್ಲ ಗಮನಿಸಿದರೆ ಈಗ ಕೂಡ ಅಷ್ಟು ಬಡಪೆಟ್ಟಿಗೆ ಇದು ಮುಗಿಯೋ ವಿಚಾರ ಅಲ್ಲ. ಸಿದ್ದರಾಮಯ್ಯ ಪ್ರದೀಪ್ ಹೇಳಿದಂಗೆ ಅಷ್ಟು ಸರಳ ಅಧಿಕಾರ ಬಿಟ್ಕೊಡಲ್ಲ. ಮತ್ತು ಡಿ.ಕೆ. ಶಿವಕುಮಾರ್ ಅಷ್ಟು ಸರಳವಾಗಿ ಹಿಂದೆ ಸರಿಯೋದಿಲ್ಲ. ಇಬ್ಬರು ಹಾಗೇನೆ. ಯಾಕಂದರೆ ಈಗ ಡಿ.ಕೆ. ಶಿವಕುಮಾರ್ ಒಂದು ಶಕ್ತಿ ಇದೆ ಡಿ.ಕೆ. ಶಿವಕುಮಾರ್ ಹತ್ರ. ಈಗ ನೀವು ಹೇಳಿದ್ರಿ ಥರ ನಾನು 2.5 ವರ್ಷ ಬಿಟ್ಟುಕೊಟ್ಟಿದ್ದೇನೆ. ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ, ನಾನು ಬಣ ರಾಜಕೀಯ ಮಾಡಿಲ್ಲ, ನಾನು ಎಲ್ಲ 140 ಶಾಸಕರು ನನ್ನ ಬಣ ಅಂತ ನಾನು ಟ್ರೀಟ್ ಮಾಡಿದ್ದೇನೆ. ಮತ್ತು ನನ್ನ ಪರವಾಗಿನೇ ಹೇಳಿಕೆ ಕೊಟ್ಟರು ಅಂಥವ್ರನ್ನ ಸಸ್ಪೆಂಡ್ ಮಾಡಿದ್ದೇನೆ, ಶಿಸ್ತುಕ್ರಮ ತಗೊಂಡಿದ್ದೇನೆ. ಇವೆಲ್ಲ ಅದಕ್ಕೆ ಪರ್ಯಾಯ, ಅದಕ್ಕೆ ಎದುರಾಗಿ ಸಿದ್ದರಾಮಯ್ಯ ಬಣದವರು ಏನೇನೋ ಮಾತಾಡ್ಕೊಂಡು ಹೋಗಿದ್ದಾರೆ. ಅದೇ ಬಾಲಕೃಷ್ಣ ಅವ್ರ ಬಗ್ಗೆ, ಅದೇ ಇಕ್ಬಾಲ್ ಹುಸೇನ್ ಬಗ್ಗೆ ನೋಟಿಸ್ ಕೊಡ್ತೀನಿ ಅಂತಾರೆ. ಎತ್ಕೊಂಡು ಮಾತಾಡಿದ ಒಂದು ಸ್ಟೇಟ್ಮೆಂಟ್ಗೆ ಇದುವರೆಗೆ ನೋಟಿಸ್ ಇಶ್ಯೂ ಮಾಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಬಟ್ ನಿಮ್ಮೆಲ್ಲರ ಚರ್ಚೆಯ ಪ್ರತಿಫಲ ಅನ್ನೋ ರೀತಿಯಲ್ಲಿ ನಾವು ಕೇಳಿದ ಪ್ರಶ್ನೆಗೆ ರಿಸಲ್ಟ್ ಒಂದ್ಸತಿ ಸ್ಕ್ರೀನ್ ಮೇಲೆ ಹಾಕ್ಬಿಡೋಣ. 18% ಜನ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ. ಕಾರ್ಯಕ್ರಮ ಪ್ರಾರಂಭ ಆದಾಗ ಬಹುಶಃ ಸಿದ್ದರಾಮಯ್ಯ ವಿರೋಧಿ ಹೇಳಿಕೆಗಳು ಜಾಸ್ತಿ ಡಿಬೇಟ್ ನಲ್ಲಿ ಬಂದರ ಪರಿಣಾಮನೋ ಏನೋ ಗೊತ್ತಿಲ್ಲ, 1% ಜಾಸ್ತಿ ಆಗಿದೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಓಟು. ಕಾದ್ ನೋಡೋಣ. ಈ ಬೆಳವಣಿಗೆ ಇಟ್ನಾಳ್ ಸರ್ ಹೇಳಿರೋ ರೀತಿಯಲ್ಲಿ ತಕ್ಷಣಕ್ಕೆ ಮುಗಿಯೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ತಕ್ಷಣಕ್ಕೆ ಮುಗಿಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ, ಇವಾಗಿರೋದು ಮಂಗಳವಾರ ದೆಹಲಿಗೆ ಹೋಗ್ತಾರಂತೆ. ನಿರೀಕ್ಷೆ ಏನ್ ಇಟ್ಕೊಳ್ಬಹುದು? ಇನ್ನಾದ್ರೂ ಈ ದೆಹಲಿ ಇದು ಕಡೆ ಟ್ರಿಪ್ ಆಗಿ ಉಳಿದಿರೋ 2.5-2.5 ವರ್ಷನಾದ್ರೂ ನಾವು ಒಂದು ಗಟ್ಟಿಯಾದ ಸರ್ಕಾರ, ಒಬ್ಬ ಗಟ್ಟಿಯಾದ ಚೀಫ್ ಮಿನಿಸ್ಟರ್ ಅನ್ನ ಕಾಣೋ ಸೌಭಾಗ್ಯ ಕರ್ನಾಟಕ ಜನರಿಗೆ ಬರುತ್ತಾ ಅಥವಾ ಇನ್ನೂ ಸ್ಟ್ರೆಚ್ ಆಗುತ್ತೆ? ಇಲ್ಲಿವರೆಗಿನ ಡಿ.ಕೆ. ಶಿವಕುಮಾರ್ ಈ ನೇಚರ್ ಇಂದ ಆಗಲ್ಲ. ಅವ್ರು ಮೊದಲ ನೇಚರ್ ಅಲ್ಲೇ ಬ್ಯಾಟಿಂಗ್ ಮಾಡಿದ್ರೆ ಆಗ್ಬೋದೇನೋ. ಅಂದ್ರೆ ಏನ್ ಸರ್, ಅದರಿಂದ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಇದಾರಲ್ಲ, ಅವ್ರನ್ನ ಕುರ್ಚಿಯಿಂದ ಇಳಿಸ್ತಕ್ಕಂಥದ್ದು ಅಷ್ಟು ಸುಲಭವಾದ ವಿಚಾರವೇ ಅಲ್ಲ. ಅವ್ರನ್ನ ಕಿತ್ತು ಒಗಿಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ ಡ್ಯಾಶಿಂಗ್ ನೇಚರ್ ಬರಬೇಕು. ಈವರೆಗಿನ ಇದ್ದಿದ್ರಲ್ಲ ಯಾರು ಹಳೆ ಡಿ.ಕೆ. ಶಿವಕುಮಾರ್ ಯಾವ ಕಾಲದಲ್ಲಿ ಹೇಳಿ? 83. ಸಿದ್ದರಾಮಯ್ಯ ವಿರೋಧಿ ಡಿಬೇಟ್ ಇದ್ದಿದ್ದು, ಡಿ.ಕೆ. ಶಿವಕುಮಾರ್ ಪರ ಡಿಬೇಟ್ ಆಯ್ತು. ಇಟ್ನಾಳ್ ಸರ್, ಈವರೆಗಿನ ಬೆಳವಣಿಗೆ ನೋಡಿದ್ರೆ, ನಾವು ಕಳೆದ 2 ವರ್ಷಗಳ ಬೆಳವಣಿಗೆ ನೋಡಿದ್ರೆ, ಅಥವಾ ಅದರ ಮುಂಚಿನ ಮೇ 23 15 ದಿವಸ ಏನು ಅಲ್ಲಿ ಹಗ್ಗ ಜಗ್ಗಾಟ ಆಯಿತು ದೆಹಲಿಯಲ್ಲಿ, ಅದೆಲ್ಲ ಗಮನಿಸಿದರೆ ಈಗ ಕೂಡ ಅಷ್ಟು ಬಡಪೆಟ್ಟಿಗೆ ಇದು ಮುಗಿಯೋ ವಿಚಾರ ಅಲ್ಲ. ಸಿದ್ದರಾಮಯ್ಯ ಪ್ರದೀಪ್ ಹೇಳಿದಂಗೆ ಅಷ್ಟು ಸರಳ ಅಧಿಕಾರ ಬಿಟ್ಕೊಡಲ್ಲ. ಮತ್ತು ಡಿ.ಕೆ. ಶಿವಕುಮಾರ್ ಅಷ್ಟು ಸರಳವಾಗಿ ಹಿಂದೆ ಸರಿಯೋದಿಲ್ಲ. ಇಬ್ಬರು ಹಾಗೇನೆ. ಯಾಕಂದರೆ ಈಗ ಡಿ.ಕೆ.